ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದ್ರು ಅಂತಂದ್ರೆ ಮೋರ್ ಡೇಂಜರಸ್ ಆ ತರದ ಒಬ್ಬ ನಾಯಕ ಅವರು. ಹಾಗಾಗಿ ಇವತ್ತು ಯಾವ ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲೇ ಬೆಂಗಳೂರಲ್ಲಿದ್ದಾರೆ ಇವತ್ತು ಕೂಡ. ಸೊ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಾ ಡಿ ಕೆ ಶಿವಕುಮಾರ್? ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡಿ 1 ಗಂಟೆ ಮಾತನಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪರವಾದ ಆಗ್ರಹಗಳನ್ನ ಬಹಳ ಸ್ಪಷ್ಟವಾಗಿ ಖರ್ಗೆ ಅವರ ಮುಂದೆ ಇಟ್ಟು ಬಂದಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಕರೀರಿ, ಇದರಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಅನೌನ್ಸ್ ಮಾಡಿ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸ್ಪಷ್ಟತೆ ಕೊಡಿ, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ. ಹೀಗೆ ತನ್ನ ಏನು ಆಗ್ರಹಗಳಿದೆ ಅದೆಲ್ಲವನ್ನೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಖರ್ಗೆ ಅವರು ಮುಂದಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರ ಮುಂದೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮನೆಯಲ್ಲೇ ಇದ್ದು ರಣತಂತ್ರ ಹೆಣಿತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಈ ಸಾರಿ ಬಿಟ್ಟು ಕೊಡೋ ಮಾತೇ ಇಲ್ಲ, ಸುಮ್ಮನಾಗೋ ಮಾತೇ ಇಲ್ಲ ಅಂತ ಹೇಳಲಾಗಿದೆ. ಯಾಕಂತಂದ್ರೆ ಕಳೆದ ಹಲವು ಸಂದರ್ಭಗಳಲ್ಲಿ ಹೀಗೇನೆ ತಮಗೆ ದಕ್ಕಬೇಕು ಎನಿಸಿದ ಅಧಿಕಾರವನ್ನ ಅವರು ಪಡ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಹಾಕಿದ್ದಾರೆ. ಹಾಗಾಗಿ ಈ ಸಾರಿ ಅವರು ಸಕಲ ಪ್ರಯತ್ನವನ್ನು ಹಾಕೇ ಹಾಕ್ತಾರೆ. ಪ್ರಯತ್ನ ವ್ಯರ್ಥವಾಗೋದಿಲ್ಲ ಅನ್ನುವಂಥದ್ದು ಅವರೇ ಹೇಳಿರ್ತಕ್ಕಂಥ ಮಾತು. ಅಷ್ಟೇ ಅಲ್ಲ, ಪ್ರಯತ್ನ ವ್ಯರ್ಥವಾದರೂ ಕೂಡ ಪ್ರಾರ್ಥನೆ ಅಂತೂ ವ್ಯರ್ಥವಾಗೋದಿಲ್ಲ ಅಂತ. ಸೊ ಎರಡನ್ನೂ ಅವರು ಕಡಿಮೆ ಮಾಡ್ತಾ ಇಲ್ಲ ಎಲ್ಲೂ ಕೂಡ. ಹಾಗಾಗಿ ಈ ಸಾರಿ ಫುಲ್ ಎಫರ್ಟ್ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಆಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಈ ಸಾರಿ ತೋಳೆರಿಸಿಕೊಂಡು ರೆಡಿ ಆಗಿದ್ದಾರೆ. ಅದೇನೇ ಬರಲಿ ನೋಡ್ತೀನಿ, ನನಗೆ ಸಿಎಂ ಹುದ್ದೆ ಬೇಕು ಅನ್ನುವಂಥದ್ದ. ಹಾಗಾದ್ರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ತಮಗೆ ಸಾಧ್ಯವಿರುವ ಎಲ್ಲ ಪಾಸಿಬಿಲಿಟೀಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಡಬಹುದು, ಎಲ್ಲ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸುವ ನಿರ್ಧಾರವನ್ನ ತಗೊಂಡ್ರೆ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬೇರೆ ಯಾವುದೇ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಹೀಗೆ ಒಬ್ಬ ಸಕ್ಸಸ್ಫುಲ್ ಸಿಎಂ ಅನ್ನ ಕೆಳಗಿಳಿಸೋ ಸಾಹಸಕ್ಕೆ ಕೈ ಹಾಕಿಲ್ಲ. ಹಾಕಿದಾಗೆಲ್ಲ ಫೇಲ್ ಆಗಿದೆ, ಹಾಗಾಗಿ ಹಾಕಿಲ್ಲ. ಸರ್ಕಾರ ಬಿದ್ದೋಗಿದೆ ಹಾಗೆ ಹಾಕಿದಾಗ. ಸೊ ಈಗ ಸಿದ್ದರಾಮಯ್ಯನವರನ್ನ ಇಳಿಸದೆ ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ಶ್ರೀಲಕ್ಷ್ಮಿ, ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಒಪ್ಪೋದಾದ್ರೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಅವರ ಆಪ್ತ ವಲಯದಲ್ಲಿರತಕ್ಕಂತಹ ಕೆಲ ಹಿರಿಯ ಸಚಿವರು ಮತ್ತು ಶಾಸಕರಿಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಇರತಕ್ಕಂಥದ್ದು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು. ಆದ್ರೆ ಈ ಎಲ್ಲ ಈ ಒಂದು ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಈಗಾಗಲೇ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ತಂತ್ರಗಾರಿಕೆಯನ್ನು ಶುರು ಮಾಡಿರತಕ್ಕಂಥದ್ದು. ತಮಗಿರ್ತಕ್ಕಂಥ ಬೆಂಬಲಕ್ಕೆ ಇರ್ತಕ್ಕಂಥ ಎಲ್ಲಾ ಶಾಸಕರನ್ನು ಕೂಡ ದೆಹಲಿ ನಾಯಕರ ಮುಂದೆ ಕಳಿಸುವಂತದ್ದು, ಜೊತೆಗೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕೂಡ ಅವರು ಏನು ಒತ್ತಡವನ್ನು ತರುವಂತದ್ದು. ಜೊತೆಗೆ ನನಗೆ ಮಾತು ಕೊಟ್ಟಂತೆ ನಾನು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ಯಶಸ್ವಿಯಾಗಿ 136 ಸೀಟ್ಗಳನ್ನು ತರೋದಕ್ಕೆ ಏನೆಲ್ಲ ಶ್ರಮವನ್ನು ಪಡಬೇಕು ಎಲ್ಲವನ್ನು ಮಾಡಿದ್ದೇವೆ. ಜೊತೆಗೆ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಹೊಸದಾಗಿ ಕೆಪಿಸಿಸಿ ಭವನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜೊತೆಗೆ ಯಶಸ್ವಿಯಾಗಿ ಸರ್ಕಾರ ನಡೆಸೋದಕ್ಕೆ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ತಮ್ಮ ಆಡಳಿತಾವಧಿಯಲ್ಲಿ ಏನೆಲ್ಲ ಒಂದಿಷ್ಟು ಅವರು ತ್ಯಾಗಗಳು ಎಲ್ಲವೂ ಆಯ್ತು, ಎಲ್ಲವನ್ನೂ ಕೂಡ ಅವರು ಈಗಾಗಲೇ ಹೈಕಮಾಂಡ್ ಮುಂದೆ ಹೇಳಿರ್ತಕ್ಕಂಥದ್ದು. ಸದ್ಯ ಈಗ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅಂತಕ್ಕಂಥ ಒಂದು ಪಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇದೀಗ ಶಾಸಕರನ್ನು ಕೂಡ ತಮ್ಮ ಮುಂದೆ ಇಟ್ಟುಕೊಂಡು ಶಾಸಕರನ್ನು ಕೂಡ ಈಗ ದೆಹಲಿ ಕಳಿಸೋದಕ್ಕೂ 2ನೇ ಸುತ್ತಿನಲ್ಲಿ ಮತ್ತೊಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ಸದ್ಯ ಈಗಿರ್ತಕ್ಕಂಥದ್ದು ಒಬ್ಬರು ಸಕ್ಸಸ್ಫುಲ್ ಆದಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಈಗ ಕೆಳಗಿಳಿಸ್ತಾರಾ ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ, ಖಂಡಿತವಾಗಲೂ ಕೂಡ ಹೌದು. ಹಾಗಿದ್ದರೆ ಇಲ್ಲಿಯವರೆಗೂ ಕೂಡ ಈ ಹಂತಕ್ಕೆ ಕಾಂಗ್ರೆಸ್ ಎರಡು ಇಬ್ಬಾಗ ಆಗುವಂತಹ ಸಾಧ್ಯತೆಗಳು ಈ ಹಂತಕ್ಕೆ ಹೋಗುವವರೆಗೂ ಕೂಡ ಹೈಕಮಾಂಡ್ ಬಿಡ್ತಾ ಇರಲಿಲ್ಲ. ಸದ್ಯ ಈಗ ಹೈಕಮಾಂಡ್ಗೆ ಇರತಕ್ಕಂಥದ್ದು ಕೂಡ ಅದೇ ತಲೆನೋವು ಆಗಿರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆಗುವಂತಹ ಪರಿಣಾಮಗಳು ಈಗಾಗಲೇ ಅವಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಹಿಂದೆ ನೋಡಿ, ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಒಂದು ಲಿಂಗಾಯತ ಸಮುದಾಯ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ವರದಾನ ಆಯಿತು, ಬಿಜೆಪಿಯಿಂದ ದೂರ ಆಯಿತು, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರನ್ನು ಕೂಡ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ದೆ ಆದರೆ ಒಂದು ವೇಳೆ ಒತ್ತಡಕ್ಕೆ ಮಣಿದು ಖಂಡಿತವಾಗಿ ಕೂಡ ಅಹಿಂದ ಮತಗಳು ಏನಿದೆ, ಈ ಅಹಿಂದ ಮತಗಳು ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಮತಗಳು ಮತ್ತೆ ಕುರುಬ ಸಮುದಾಯಗಳು ಇವೆಲ್ಲ ಏನಿದೆ, ಈ ಮತ್ತೆ ದಲಿತ ಸಮುದಾಯಗಳು
ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದ ದೂರ ಆಗುವಂತಹ ಸಾಧ್ಯತೆಗಳು, ಅದು ಕಾಂಗ್ರೆಸ್ನ ವಿರುದ್ಧ ತಿರುಗುಬಾಣ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದು ಕೇವಲ ರಾಜ್ಯಕ್ಕೆ ಅಷ್ಟೇ ಅಲ್ಲ ಶ್ರೀಲಕ್ಷ್ಮಿ, ಇದು ಅಪ್ಕಮಿಂಗ್ ಬರುವಂತಹ ಪಂಚರಾಜ್ಯ ಚುನಾವಣೆಗಳ ಮೇಲುಗಳು ಕೂಡ ಈ ಒಂದು ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥ. ಸೊ ಹೀಗಾಗಿನೇ ಸದ್ಯ ರಾಜ್ಯದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆಗೆ ಸದ್ಯ ಹೈಕಮಾಂಡ್ ಅಂತಹ ಮನಸ್ಸನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಆದ್ರೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಮನವಿ ಮಾಡಿ ಅವರನ್ನು ಕೂಡ ಭೇಟಿಗೆ ಹೋಗಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಡಿ ಕೆ ಶಿವಕುಮಾರ್ ಸಿಕ್ಕಿಲ್ಲ ಅಂತದ್ದು ಕೂಡ ಅಷ್ಟೇ ಕ್ಲಿಯರ್ ಇರತಕ್ಕಂಥದ್ದು. ಸೊ ಈಗ ಮುಂದೆ ಇರತಕ್ಕಂಥದ್ದು ರಾಹುಲ್ ಗಾಂಧಿ ಅವರು, ಏಕೆಂದ್ರೆ ಕೇವಲ ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದ್ರು ಅಂತಂದ್ರೆ ಮೋರ್ ಡೇಂಜರಸ್. ಆ ಥರದ ಒಬ್ಬ ನಾಯಕ ಅವರು. ಹಾಗಾಗಿ ಇವತ್ತು ಯಾವ ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲೇ ಬೆಂಗಳೂರಲ್ಲಿದ್ದಾರೆ ಇವತ್ತು ಕೂಡ. ಸೊ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಾ ಡಿ ಕೆ ಶಿವಕುಮಾರ್? ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡಿ 1 ಗಂಟೆ ಮಾತಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪರವಾದ ಆಗ್ರಹಗಳನ್ನ ಬಹಳ ಸ್ಪಷ್ಟವಾಗಿ ಖರ್ಗೆ ಅವರ ಮುಂದೆ ಇಟ್ಟು ಬಂದಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಕರೀರಿ, ಇದರಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಅನೌನ್ಸ್ ಮಾಡಿ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸ್ಪಷ್ಟತೆ ಕೊಡಿ, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ. ಹೀಗೆ ತನ್ನ ಏನು ಆಗ್ರಹಗಳಿದೆ ಅದೆಲ್ಲವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಖರ್ಗೆ ಅವರು ಮುಂದಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರ ಮುಂದೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮನೆಯಲ್ಲೇ ಇದ್ದು ರಣತಂತ್ರ ಹೆಣಿತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಈ ಸಾರಿ ಬಿಟ್ಟು ಕೊಡೋ ಮಾತೇ ಇಲ್ಲ, ಸುಮ್ಮನಾಗೋ ಮಾತೇ ಇಲ್ಲ ಅಂತ ಹೇಳಲಾಗಿದೆ. ಯಾಕಂತಂದ್ರೆ ಕಳೆದ ಹಲವು ಸಂದರ್ಭಗಳಲ್ಲಿ ಹೀಗೇನೆ ತಮಗೆ ದಕ್ಕಬೇಕು ಎನಿಸಿದ ಅಧಿಕಾರವನ್ನ ಅವರು ಪಡ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಹಾಕಿದ್ದಾರೆ. ಹಾಗಾಗಿ ಈ ಸಾರಿ ಅವರು ಸಕಲ ಪ್ರಯತ್ನವನ್ನು ಹಾಕ್ತಾರೆ. ಪ್ರಯತ್ನ ವ್ಯರ್ಥವಾಗೋದಿಲ್ಲ ಅನ್ನುವಂಥದ್ದು ಅವರೇ ಹೇಳಿರ್ತಕ್ಕಂಥ ಮಾತು. ಅಷ್ಟೇ ಅಲ್ಲ, ಪ್ರಯತ್ನ ವ್ಯರ್ಥವಾದರೂ ಕೂಡ ಪ್ರಾರ್ಥನೆ ಅಂತೂ ವ್ಯರ್ಥವಾಗೋದಿಲ್ಲ ಅಂತ. ಸೊ ಎರಡನ್ನೂ ಅವರು ಕಡಿಮೆ ಮಾಡ್ತಾ ಇಲ್ಲ ಎಲ್ಲೂ ಕೂಡ. ಹಾಗಾಗಿ ಈ ಸಾರಿ ಫುಲ್ ಎಫರ್ಟ್ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಆಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಈ ಸಾರಿ ತೋಳೆರಿಸಿಕೊಂಡು ರೆಡಿ ಆಗಿದ್ದಾರೆ. ಅದೇನೇ ಬರಲಿ ನೋಡ್ತೀನಿ, ನನಗೆ ಸಿಎಂ ಹುದ್ದೆ ಬೇಕು ಅನ್ನುವಂಥದ್ದ. ಹಾಗಾದ್ರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ತಮಗೆ ಸಾಧ್ಯವಿರುವ ಎಲ್ಲ ಪಾಸಿಬಿಲಿಟೀಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಡಬಹುದು, ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸುವ ನಿರ್ಧಾರವನ್ನ ತಗೊಂಡ್ರೆ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬೇರೆ ಯಾವುದೇ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಹೀಗೆ ಒಬ್ಬ ಸಕ್ಸಸ್ಫುಲ್ ಸಿಎಂ ಅನ್ನ ಕೆಳಗಿಳಿಸೋ ಸಾಹಸಕ್ಕೆ ಕೈ ಹಾಕಿಲ್ಲ. ಹಾಕಿದಾಗೆಲ್ಲ ಫೇಲ್ ಆಗಿದೆ, ಹಾಗಾಗಿ ಹಾಕಿಲ್ಲ. ಸರ್ಕಾರ ಬಿದ್ದೋಗಿದೆ ಹಾಕಿದಾಗ. ಸೊ ಈಗ ಸಿದ್ದರಾಮಯ್ಯನವರನ್ನ ಇಳಿಸದೆ ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ಶ್ರೀಲಕ್ಷ್ಮಿ, ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಒಪ್ಪೋದಾದ್ರೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಅವರ ಆಪ್ತ ವಲಯದಲ್ಲಿರ್ತಕ್ಕಂತಹ ಕೆಲ ಹಿರಿಯ ಸಚಿವರು ಮತ್ತು ಶಾಸಕರಿಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಇರತಕ್ಕಂಥದ್ದು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು. ಆದ್ರೆ ಈ ಒಂದು ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಈಗಾಗಲೇ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ತಂತ್ರಗಾರಿಕೆಯನ್ನು ಶುರು ಮಾಡಿರತಕ್ಕಂಥದ್ದು. ತಮಗಿರ್ತಕ್ಕಂಥ ಬೆಂಬಲಕ್ಕೆ ಇರ್ತಕ್ಕಂಥ ಎಲ್ಲಾ ಶಾಸಕರನ್ನು ಕೂಡ ದೆಹಲಿ ನಾಯಕರ ಮುಂದೆ ಕಳಿಸುವಂತದ್ದು, ಜೊತೆಗೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕೂಡ ಅವರು ಏನೋ ಒತ್ತಡವನ್ನು ತರುವಂತದ್ದು. ಜೊತೆಗೆ ನನಗೆ ಮಾತು ಕೊಟ್ಟಂತೆ ನಾನು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ಯಶಸ್ವಿಯಾಗಿ 136 ಸೀಟ್ಗಳನ್ನು ತರೋದಕ್ಕೆ ಏನೆಲ್ಲ ಶ್ರಮವನ್ನು ಪಡಬೇಕು ಎಲ್ಲವನ್ನೂ ಮಾಡಿದ್ದೀವಿ. ಜೊತೆಗೆ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಹೊಸದಾಗಿ ಕೆಪಿಸಿಸಿ ಭವನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜೊತೆಗೆ ಯಶಸ್ವಿಯಾಗಿ ಸರ್ಕಾರ ನಡೆಸೋದಕ್ಕೆ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ತಮ್ಮ ಆಡಳಿತಾವಧಿಯಲ್ಲಿ ಏನೆಲ್ಲ ಒಂದಷ್ಟು ಅವರು ತ್ಯಾಗಗಳು ಎಲ್ಲವೂ ಆಯ್ತು, ಎಲ್ಲವನ್ನೂ ಕೂಡ ಅವರು ಈಗಾಗಲೇ ಹೈಕಮಾಂಡ್ ಮುಂದೆ ಹೇಳಿರ್ತಕ್ಕಂಥದ್ದು.
ಸದ್ಯ ಈಗ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅಂತಕ್ಕಂಥ ಒಂದು ಪಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇಳಿದಿರ್ತಕ್ಕಂಥದ್ದು. ಇದೀಗ ಶಾಸಕರನ್ನು ಕೂಡ ತಮ್ಮ ಮುಂದೆ ಇಟ್ಟುಕೊಂಡು ಶಾಸಕರನ್ನು ಕೂಡ ಈಗ ದೆಹಲಿ ಕಳಿಸೋದಕ್ಕೂ ಎರಡನೇ ಸುತ್ತಿನಲ್ಲಿ ಮತ್ತೊಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ಸದ್ಯ ಈಗಿರ್ತಕ್ಕಂಥದ್ದು ಒಬ್ಬರು ಸಕ್ಸಸ್ಫುಲ್ ಆದಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಈಗ ಕೆಳಗಿಳಿಸ್ತಾರಾ ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ, ಖಂಡಿತವಾಗಲೂ ಕೂಡ ಹೌದು. ಹಾಗಿದ್ದರೆ ಇಲ್ಲಿಯವರೆಗೂ ಕೂಡ ಈ ಹಂತಕ್ಕೆ ಕಾಂಗ್ರೆಸ್ ಎರಡು ಇಬ್ಬಾಗ ಆಗುವಂತಹ ಸಾಧ್ಯತೆಗಳು ಈ ಹಂತಕ್ಕೆ ಹೋಗುವವರೆಗೂ ಕೂಡ ಹೈಕಮಾಂಡ್ ಬಿಡ್ತಾ ಇರಲಿಲ್ಲ. ಸದ್ಯ ಈಗ ಹೈಕಮಾಂಡ್ಗೆ ಇರತಕ್ಕಂಥದ್ದು ಕೂಡ ಅದೇ ತಲೆನೋವು ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆಗುವಂತಹ ಪರಿಣಾಮಗಳು ಈಗಾಗಲೇ ಅವಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಹಿಂದೆ ನೋಡಿ, ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಒಂದು ಲಿಂಗಾಯತ ಸಮುದಾಯ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ವರದಾನ ಆಯಿತು, ಬಿಜೆಪಿಯಿಂದ ದೂರ ಆಯಿತು, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರನ್ನು ಕೂಡ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ದೆ ಆದರೆ ಒಂದು ವೇಳೆ ಒತ್ತಡಕ್ಕೆ ಮಣಿದು ಖಂಡಿತವಾಗಿ ಕೂಡ ಅಹಿಂದ ಮತಗಳು ಏನಿದೆ, ಈ ಅಹಿಂದ ಮತಗಳು ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಮತಗಳು ಮತ್ತೆ ಕುರುಬ ಸಮುದಾಯಗಳು ಇವೆಲ್ಲ ಏನಿದೆ, ಈ ಮತ್ತೆ ದಲಿತ ಸಮುದಾಯಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದನೇ ದೂರ ಆಗುವಂತಹ ಸಾಧ್ಯತೆಗಳು, ಅದು ಕಾಂಗ್ರೆಸ್ನ ವಿರುದ್ಧ ತಿರುಗುಬಾಣ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರತಕ್ಕಂಥದ್ದು. ಇದು ಕೇವಲ ರಾಜ್ಯಕ್ಕೆ ಅಷ್ಟೇ ಅಲ್ಲ ಶ್ರೀಲಕ್ಷ್ಮಿ, ಇದು ಅಪ್ಕಮಿಂಗ್ ಬರುವಂತಹ ಪಂಚರಾಜ್ಯ ಚುನಾವಣೆಗಳ ಮೇಲುಗಳು ಕೂಡ ಈ ಒಂದು ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥ. ಸೊ ಹೀಗಾಗಿನೇ ಸದ್ಯ ರಾಜ್ಯದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆಗೆ ಸದ್ಯ ಹೈಕಮಾಂಡ್ ಅಂತಹ ಮನಸ್ಸನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಆದ್ರೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಮನವಿ ಮಾಡಿ ಅವರನ್ನು ಕೂಡ ಭೇಟಿಗೆ ಹೋಗಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಡಿ ಕೆ ಶಿವಕುಮಾರ್ ಸಿಕ್ಕಿಲ್ಲ ಅಂತದ್ದು ಕೂಡ ಅಷ್ಟೇ ಕ್ಲಿಯರ್ ಇರತಕ್ಕಂಥದ್ದು. ಸೊ ಈಗ ಮುಂದೆ ಇರತಕ್ಕಂಥದ್ದು ರಾಹುಲ್ ಗಾಂಧಿ ಅವರು, ಏಕೆಂದ್ರೆ ಕೇವಲ ಖರ್ಗೆ ಅವರ